ಚಾಮರಾಜಪೇಟೆಯಲ್ಲಿ ವಾಸವಾಗಿದ್ದ ದೂರುದಾರೆ ರಾಧಾ ತನ್ನ ಅಕ್ಕನಿಗೆ ಅನಾರೋಗ್ಯ ಹಿನ್ನೆಲೆ ಕೇರ್ ಟೇಕರ್ ನೇಮಕ ಮಾಡಿಕೊಂಡಿದ್ರು. ಕಳೆದ 3 ತಿಂಗಳಿನಿಂದ ಏಜೆನ್ಸಿ ಮುಖೇನ ಬಂದಿದ್ದ ಆರೋಪಿ ಉಮಾ ಮನೆಯಲ್ಲೇ ಇದ್ದು ಕೆಲಸ ಮಾಡುವಂತೆ ನಟಿಸಿ ಹಣ ಚಿನ್ನಾಭರಣಕ್ಕೆ ಕನ್ನ. ಜೂನ್ 9ರಂದು ರಾಧಾ ಬಂದು ನೋಡಿದಾಗ ಬೀರುವಿನಲ್ಲಿದ್ದ ಹಣ ಮಾಯ ಆಗಿತ್ತು. ಸಿಸಿ ಕ್ಯಾಮೆರಾ ಚೆಕ್ ಮಾಡಿದಾಗ ಕೆಲಸದವಳ ಕೃತ್ಯ ಬಯಲಾಗಿದೆ. ಜೂನ್ 4ರಂದು ಬೆಳಗ್ಗೆ ಬ್ಯಾಗ್ನೊಂದಿಗೆ ಮನೆಯಿಂದ ಹೋಗಿದ್ದ ಉಮಾ ನಂತರ ಸಂಜೆ ಬ್ಯಾಗ್ ಇಲ್ಲದೆ ವಾಪಸ್ ಮನೆಗೆ ಬಂದಿದ್ದ ಈ ಆರೋಪಿ. ಆಗ ಮನೆ ಮಾಲೀಕರು ಪ್ರಶ್ನೆ ಮಾಡಿದಾಗ ಗೊತ್ತಿಲ್ಲ ಅಂತ ಹೇಳಿ ಈಕೆ ಹೇಳಿರ್ತಾಳೆ. ಎಸ್, ಕಳ್ಳಿ ಫೋಟೋ ತೋರಿಸ್ತಾ ಇದೀವಿ ನೋಡಿ, ಈಕೆನೇ ಕಳ್ಳಿ. ಪೊಲೀಸರಿಂದ ಈಕೆಯನ್ನ ಅರೆಸ್ಟ್ ಮಾಡಲಾಗಿದೆ. ಈಗ ವಾಪಸ್ ಬಂದು ಆ ಮನೆ ಓನರ್ ಬೀರುವನ್ನ ನೋಡಿದಾಗ ಮನೆಯಲ್ಲಿ ಹಣನೂ ಇಲ್ಲ, ಚಿನ್ನಾಭರಣನೂ ಇಲ್ಲ. ಶಾಕ್ ಆಗಿಬಿಟ್ಟಿದ್ದಾರೆ. ಈಕೆ ಎಲ್ಲೂ ಓಡೋಗಿರಲಿಲ್ಲ. ಅವಾಗ ಸೇಫ್ ಆಗಿ ಆ ದುಡ್ಡನ್ನ ಒಂದು ಕಡೆ ಎತ್ತಿಟ್ಟಿರ್ತಾಳೆ. ಏನಮ್ಮ ಉಮಾ, ಹಿಂಗೆ ಆಗಿದೆ, ನೀನೇನಾದ್ರು ತಗೊಂಡಿದ್ಯಾ ಅಂತ ಕೇಳಿದ್ರೆ ಇಲ್ಲ ಮೇಡಮ್, ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ಲಂತೆ. ಅದಾದ ನಂತರ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಈ ಕಳ್ಳಿಯ ಅಸಲಿ ಮುಖವಾಡ ಬಯಲಾಗಿದೆ. ಚಾಮರಾಜಪೇಟೆಯ ಪೊಲೀಸರು ಈಕೆಯನ್ನು ಅರೆಸ್ಟ್ ಮಾಡಿದ್ದಾರೆ. ಹೆಸರು ಉಮಾ. ಚಾಮರಾಜಪೇಟೆಯಲ್ಲಿ ವಾಸ ಮಾಡಿಕೊಂಡಿದ್ರಂತೆ ದೂರುದಾರೆ ರಾಧಾ. ತನ್ನ ಅಕ್ಕನಿಗೆ ಅನಾರೋಗ್ಯ ಅಂದರೆ ಹುಷಾರಿರಲಿಲ್ವಂತೆ. ಈ ಹಿನ್ನೆಲೆಯಲ್ಲಿ ಕೇರ್ ಟೇಕರ್ ಆಗಿ ಈಕೆಯನ್ನು ನೇಮಕ ಮಾಡಿಕೊಂಡಿದ್ದಾರೆ ರಾಧಾ ಅವರು. ಕಳೆದ 3 ತಿಂಗಳಿನಿಂದ ಏಜೆನ್ಸಿ ಮುಖೇನ ಇವರನ್ನ ಕರ್ಕೊಳ್ಳಲಾಗಿತ್ತಂತೆ ಕೆಲಸಕ್ಕೆ. ಆದರೆ ಈಕೆ ಮಾಡಿದ್ದೇನು, ಇನ್ನು ಸಣ್ಣ ಪುಟ್ಟ ಅಮೌಂಟ ರೀ, 100 ರೂಪಾಯಿ 200 ರೂಪಾಯಿ, 67 ಲಕ್ಷ ನಗದು, 95 ಲಕ್ಷ ಬೆಲೆ ಬಾಳುವಂಥ ಚಿನ್ನಾಭರಣ. ಸುಮ್ಮನೆ ಬಿಟ್ಬಿಡ್ತಾರೆ ಇಂಥವ್ರನ್ನ.